ನಾನು ಏನೇನು ಅನುಭವಿಸಿದ್ದೀನಿ ಅದೆಲ್ಲವೂ ನೀವು ಅನುಭವಿಸ್ಬೇಕು. ಇವತ್ತು ಅದರ ಮೊದಲನೇ ಹೆಜ್ಜೆ. ಈ ಜಿರಳೆ ಬಿದ್ದಿರೋ ಹಾಲು ಇದರಿಂದನೇ ಅಲ್ವಾ ನಮ್ಮ ಬದುಕು ಶುರುವಾಗಿತ್ತು. ಇವತ್ತು ಅದರಿಂದನೇ ಶುರುವಾಗಲಿ. ಕುಡೀರಿ. ಯಾಕೆ ಅಸಹ್ಯ ಆಗ್ತಿದ್ಯಾ? ಅವತ್ತಾಗಲೇ ಇಲ್ಲ, ಮತ್ತೆ ಕುಡ್ದ್ಬಿಟ್ರಿ. ಆ ಹಾಲಲ್ಲಿ ಜಿರಳೆ ಒದ್ದಾಡ್ತಾ ಇದೆಯಲ್ವಾ? ನಾನು ಹಾಗೆ ನಿಮ್ಮ ಜೊತೆ ಇದ್ದಿದ್ದಷ್ಟು ದಿನ ಒದ್ದಾಡ್ತಾ ಇದ್ದೆ. ನಾನೇನು ಮಾತಾಡ್ತಾ ಇದ್ದಿದ್ದನ್ನು ನೋಡಿ ಅದು ನನ್ನ ದುರ್ಬಲತೆ ಅಂತ ಅನ್ಕೋಬೇಡಿ. ನಾನು ಮಾತಾಡೋಕ್ಕೆ ಶುರು ಮಾಡಿದ್ರೆ ಒಂದೇ ದಿನ ನಿಮ್ಮನ್ನು ಮುಗಿಸ್ಬೋದು. ಆದರೆ ಒಂದೇ ದಿನಕ್ಕೆ ನಂಗೆ ಹಾಗೆಲ್ಲ ಮುಗ್ಸೋಕ್ಕೆ ಇಷ್ಟ ಇಲ್ಲ. ಇವತ್ತು ತಾನೇ ಆಟ ಶುರು ಮಾಡಿದ್ದೀನಿ. ನಂಗೆ ಸಾಕು ಅಂದಾಗ ಮುಗಿಸ್ತೀನಿ. ಹಾಲು ಕೊಡ್ತು ಬೇಗ ಮಲ್ಕೊಳ್ಳಿ. ಬ್ರೋ ಹೇಳಿದ್ದೇನಾದರೂ ವರ್ಕೌಟ್ ಆಗಿಬಿಟ್ರೆ ತಾತನ ಪ್ರಾಪರ್ಟಿಲಿ ಅಸೆಟ್ಸಲ್ಲಿ ಒಂದಷ್ಟು ಪಾಲು ನನಗೂ ಬಂದುಬಿಟ್ರೆ ಲೈಫ್ ಸೆಟ್ಲ್ ಆಗಿಬಿಡುತ್ತೆ. ಎಲ್ಲದನ್ನು ಒಂದು ದೊಡ್ಡ ಸ್ಟಾರ್ಟಪ್ಪಿಗೆ ಹಾಕ್ಬಿಟ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತೀನಿ. ಆಗ ಜೀವನ ಪೂರ್ತಿ ಕೆಲಸಕ್ಕೆ ಹೋಗೋ ಅವಶ್ಯಕತೆನೇ ಇರಲ್ಲ. ಎಲ್ಲರೂ ನನ್ನನ್ನು ಕೆಲಸಕ್ಕೆ ಬಾರದೇ ಇರೋನು ಅಂತ ಹೇಳ್ತಾರಲ್ಲ, ಸರಿಯಾಗಿ ಉತ್ತರ ಕೊಡ್ತೀನಿ ಅವ್ರಿಗೆಲ್ಲ. ಏನು ತುಂಬ ಯೋಚನೆ ಮಾಡ್ತಿರೋ ಹಾಗಿದೆ? ನಾನು ಕೂತ್ಕೋ. ಏನಿಲ್ಲ, ಹಾಗೆ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನನ್ನ ಬಗ್ಗೆನಾ? ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ನನಗೇನಾಗಿದೆ? ಅಲ್ಲಲ್ಲ, ಅಂದರೆ ನಮ್ಗೆ ಹುಟ್ಟೋ ಮಗು ಯಾರ ಥರ ಇರ್ಬೋದು ಅಂತ. ನನ್ನ ಥರ ಇರುತ್ತಾ, ನಿನ್ನ ಥರ ಇರುತ್ತಾ? ಆಮೇಲೆ ಗೊತ್ತಾಯ್ತು, ನಿನ್ನ ಥರ ಮುದ್ದಾಗಿರುತ್ತೆ. ಅದು ಯಾರ ಥರ ಇದ್ರೂ ನಾವು ಸಾಕಲೇಬೇಕಲ್ವ? ಹೌದು. ಅದ್ರ ಬಗ್ಗೆ ಯೋಚನೆ ಮಾಡಿದೆ, ನಿನ್ನ ಬಗ್ಗೆ ಯೋಚನೆ ಮಾಡು. ನನಗೇನಾಗಿದೆ? ಸೂಪರ್ ಆಗಿದ್ದೀನಿ. ಅದನ್ನು ನಮಗೆ ನಾವೇ ಹೇಳ್ಕೊಳ್ಬಾರ್ದು ಹರಿ. ನಮ್ಮನ್ನು ನೋಡಿ 4 ಜನ ಹೊಗಳ್ಬೇಕು, ಅವಾಗ ಒಪ್ಕೋತೀನಿ ನಾವು ಸೂಪರ್ ಆಗಿದ್ದೀವಿ ಅಂತ. ಹರಿ, ಎಲ್ಲರೂ ಲೈಫು ಒಂದಲ್ಲ ಒಂದು ರೀತಿ ಸೆಟ್ಲ್ ಆಗಿದೆ. ಸಂತೋಷ್ ಬಾಬಾ ಸ್ವಂತ ಮನೆ ಕಟ್ಕೊಂಡ್ರು, ಅತ್ತೆ ಮಾವನ ಹತ್ರನೂ ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ. ಇನ್ನು ವೆಂಕಿ ಚೆಲ್ವಿ ಹೂವಿನ ಬಿಸ್ನೆಸ್ ಮಾಡಿಕೊಂಡು ಚೆನ್ನಾಗಿದ್ದಾರೆ. ಅತ್ತೆ ಮಾವನಿಗೆ ಗ್ಯಾರೇಜಲ್ಲಿ ಸಪೋರ್ಟಿವ್ ಆಗೂ ಇದ್ದಾರೆ. ಗ್ಯಾರೇಜ್ ಓಪನ್ ಮಾಡ್ದಾಗಿಂದ ಮಾವ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಈ ವಯಸ್ಸಲ್ಲೂ ದುಡಿತಾ ಇದ್ದಾರೆ. ಬದುಕೇ ಇಲ್ಲ ಅನ್ಕೊಂಡಿದ್ದ ಜಾನ್ವಿ ಗಂಡನ ಜೊತೆ ಆರಾಮಾಗಿದ್ದಾಳೆ. ಭಾವನಾ ಇಷ್ಟಪಟ್ಲು ಅಂತ ಸಿದ್ದು ಉಪ್ಪಿನಕಾಯಿ ಬಿಸ್ನೆಸ್ ಶುರು ಮಾಡ್ದ, ದುಡಿತಾ ಇದ್ದಾರೆ. ಎಲ್ಲರೂ ಒಂದಲ್ಲ ಒಂದು ರೀತಿ ದುಡಿತಾ ಇದ್ದಾರೆ. ನೀನ್ ಏನ್ ಮಾಡ್ತಿದ್ಯಾ ಹರಿ? ಅರೆ, ನಾನೇನು ಸುಮ್ಮನೆ ಕೂತ್ಕೊಂಡಿನ ಬೇಬಿ, ಕೆಲಸಕ್ಕೋಸ್ಕರ ಹುಡುಕ್ತಾ ಇದ್ದೀನಲ್ಲ. ಮದ್ವೆಗೆ ಮುಂಚೆಯಿಂದನು ಕೆಲಸ ಹುಡುಕ್ತಾ ಇದೀನಿ ಅಂತ ಮಾತ್ರ ಕೇಳ್ತಾ ಇದೀನಿ. ಆದ್ರೆ ಕೆಲಸ ಮಾಡ್ತಾ ಇದ್ದೀನಿ, ದುಡಿತಾ ಇದ್ದೀನಿ ಅಂತ ಒಂದಿನಾನು ನಿನ್ ಬಾಯಿಂದ ಕೇಳೇ ಇಲ್ವಲ್ಲ ಹರಿ?